ಇನ್ನು ಜಮ್ಮು ಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದರ ಚಿತ್ರಣ ಸಿಗ್ತಾ ಇದೆ. ಜಮ್ಮುವಿನ ಬಾರಾಮುಲ್ಲಾದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಬಾರಾಮುಲ್ಲಾದಲ್ಲಿ ಇನ್ನೂ ಕೂಡ ಜೀವಂತ ಬಾಂಬ್ಗಳಿದೆಯಂತೆ. ಪಾಕಿಸ್ತಾನ ಹಾಕಿರುವಂತಹ ಬಾಂಬ್ಗಳು ಇನ್ನೂ ಕೂಡ ಜೀವಂತವಾಗಿದೆ. ಸ್ಫೋಟಗೊಳ್ಳದೇನೆ ಗಡಿಯಲ್ಲಿ ಬಿದ್ದಿರುವಂತಹ ಬಾಂಬ್ಗಳ ಮಾಹಿತಿ ಕೂಡ ಸಿಗ್ತಾ ಇದೆ. ಗಡಿ ಗ್ರಾಮಗಳತ್ತ ಜನರು ಬರಬಾರದು ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕ್ಲಿಯರ್ ಆಗುವವರೆಗೂ ಕೂಡ ಬರಲೇಬೇಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಗಡಿ ಗ್ರಾಮದ ನಾಗರಿಕರಿಗೆ ಬಾರಾಮುಲ್ಲಾ ಖಾಕಿ ಸೂಚನೆಯನ್ನ ಕೊಟ್ಟಿದೆ. ಈ ಯುದ್ಧಗಳು, ಮಿಸೈಲ್ ಇವನ್ನೆಲ್ಲ ಈ ಬಾರ್ಡರ್ ಏರಿಯಾದಲ್ಲಿರುವಂತಹ ಜನ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಅಭ್ಯಾಸ ಆಗಿದೆ. ಆದ್ರೆ ಇದೆಲ್ಲ ಕೂಡ ಆಗೋವರೆಗೂ ಮತ್ತೆ ವಾಪಸ್ ಗ್ರಾಮಗಳತ್ತ ಬರಬೇಡಿ, ಗಡಿ ಗ್ರಾಮಗಳತ್ತ ಬರಬೇಡಿ ಅನ್ನುವಂತ ಸೂಚನೆಯನ್ನ ಪೊಲೀಸರು ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಗಡಿಯ ಒಳಗಡೆ ಬಂದು ಬಿದ್ದಿರುವಂತಹ ಬಾಂಬ್ಗಳು ಕೆಲವೊಂದು ಸ್ಫೋಟವಾಗಿದೆ, ಹಾಗೇನೇ ಇದೆ, ಜೀವಂತವಾಗಿದೆ. ಸೊ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡುವವರೆಗೂ ಕೂಡ ಗಡಿ ಭಾಗದ ಕಡೆಗೆ ಜನರು ಬರಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು 6-7 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಿಸೈಲ್ಗಳ ಲಾಂಚ್ ಆದಾಗ ಅಥವಾ ಈ ಡ್ರೋನ್ಗಳ ಲಾಂಚ್ ಆದಾಗ ಅದನ್ನ ನ್ಯೂಟ್ರಲೈಸ್ ಮಾಡಲಾಗುತ್ತೆ, ಸ್ಫೋಟಗೊಳ್ಳದಂತೆ ತಡೆಯಲಾಗ್ತಾ ಇತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇನ್ನೂ ಕೂಡ ಜೀವಂತವಾಗಿರುವಂತಹ ಬಾಂಬ್ಗಳು ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಗಡಿಭಾಗದ ಜನರನ್ನ ಇವಾಕ್ಯುವೇಟ್ ಮಾಡಿದ್ದಾರೆ, ಅಲ್ಲಿಂದ ಬೇರೆ ಸೇಫ್ ಸ್ಥಳಗಳಿಗೆ ಅವರನ್ನ ಸ್ಥಳಾಂತರ ಮಾಡಿದ್ದಾರೆ. ಇವಾಗ ಕದನ ವಿರಾಮ ಆಯ್ತು ಅಂತ ಅವ್ರೇನಾದ್ರೂ ವಾಪಸ್ ಬಂದ್ಬಿಟ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಸೂಚನೆ ಕೊಟ್ಟಿದ್ದಾರೆ, ಇದೆಲ್ಲ ಕ್ಲಿಯರ್ ಆಗುವವರೆಗೂ ಕೂಡ ದಯವಿಟ್ಟು ಬರಬೇಡಿ, ಗಡಿ ಗ್ರಾಮಗಳತ್ತ ಬರಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರ ಹಿತಾಸಕ್ತಿಯಿಂದ. ಇವನ್ನೆಲ್ಲ ಆ ಭಾಗದ ಜನ ಅರ್ಥ ಮಾಡ್ಕೊಳ್ತಾರೆ. ಬಿಕಾಸ್ ಇದನ್ನೆಲ್ಲ ನೋಡಿದ್ದಾರೆ, ಇಂತಹ ಪರಿಸ್ಥಿತಿಗಳನ್ನ ನೋಡಿದ್ದಾರೆ. ಜೊತೆಗೆ ದಾಳಿಯಾದಂತ ಸಂದರ್ಭ ಅದೆಷ್ಟು ಜನ ಮನೆಗಳನ್ನ ಕಳ್ಕೊಂಡಿರೋದು ಇದೆ, ಹಾನಿಗಳಾಗಿರೋದು ಇದೆ, ಜೀವಹಾನಿಗಳು ಆಗಿದೆ. ಸೈನಿಕರು ಸೇರಿದಂತೆ ಸಾರ್ವಜನಿಕರ ಮೇಲೇನೂ ಕೂಡ ದಾಳಿಗಳಾಗಿದೆ. ಹಾಗಾಗಿ ಈಗ ಇರುವಂತ ಜೀವಂತ ಬಾಂಬ್ಗಳಿಂದ ಮತ್ತೇನಾದ್ರೂ ಅವಾಂತರಗಳಾಗದೇ ಇರಲಿ ಅನ್ನುವಂತ ಕಾರಣಕ್ಕೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇದಾಗಲೇ ಗಡಿ ಗ್ರಾಮಗಳತ್ತ ಬರಬಾರದು ಅಂತ. ಇದು ಜಮ್ಮುವಿನ ಚಿತ್ರಣವಾದ್ರೆ, ಇನ್ನು ಪೂಂಚ್ನಲ್ಲಿ ನಾಗರಿಕರ ಮನೆಗಳು ಕಂಪ್ಲೀಟ್ ಧ್ವಂಸವಾಗಿದೆ. ಪೂಂಚ್ನ ಮನ್ಕೋಟ್ನಲ್ಲಿ ಊರನ್ನ ತೊರೆತಾ ಇದ್ದಾರೆ ಜನ. ಮನ್ಕೋಟ್ ಗ್ರಾಮದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೀವಂತ ಬಾಂಬ್ಗಳಿರುವಂತಹ ಶಂಕೆ ಹಿನ್ನೆಲೆ ಶೋಧ ನಡೀತಾ ಇದೆ. ಇದು ಇನ್ನೊಂದು ಹಂತದ ಸವಾಲಿದು. ಒಂದು ಮಾಡಿರುವಂತಹ ದಾಳಿಯನ್ನ ತಡೆಯೋದು, ಆ ನಂತರದಲ್ಲಿ ಜೀವಂತವಾಗಿರುವಂತಹ ಬಾಂಬ್ಗಳನ್ನ ನಿಷ್ಕ್ರಿಯಗೊಳಿಸೋದು, ಆ ಕೆಲಸಗಳಾಗಬೇಕು. ಗಡಿ ಭಾಗದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಲಾಗ್ತಾ ಇದೆ. ಪೂಂಚ್ ಭಾಗದಲ್ಲಿ ಅತಿ ಹೆಚ್ಚು ನಾಗರಿಕರ ಮೇಲೆ ದಾಳಿಗಳಾಗಿದೆ. ನಾವು ನಿಮ್ಗೆ ಪ್ರತಿ ದಿನ ಇದ್ರ ಬಗ್ಗೆ ಹೇಳ್ತಾ ಇದ್ವಿ. ಜೊತೆಗೆ ಏನೇನ್ ಆಗ್ತಾ ಇತ್ತು, ಆ ಭಾಗದ ಜನರ ಪರಿಸ್ಥಿತಿ ಹೇಗೆ, ನಿವಾಸಗಳ ಮೇಲೆ ಯಾವ ರೀತಿಯಾಗಿ ದಾಳಿ ಆಗಿದೆ, ದೇವಸ್ಥಾನಗಳ ಮೇಲೆ ದಾಳಿ ಆಗಿರೋದು, ಸ್ಕೂಲ್ಗಳ ಮೇಲೆ ದಾಳಿ ಆಗಿರೋದು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದೀಗ ಅಲ್ಲಿಯ ಕಂಪ್ಲೀಟ್ ಚಿತ್ರಣ ನಿಮ್ಮ ಕಣ್ಮುಂದೆ ಇದೆ. ಪೂಂಚ್ನಲ್ಲಿ ನಾಗರಿಕರ ಮನೆಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಪೂಂಚ್ನ ಮನ್ಕೋಟ್ನಲ್ಲಿ ಜನ ಊರನ್ನ ತೊರೀತಾ ಇದ್ದಾರೆ. ಕಾರಣ ಜೀವಂತ ಬಾಂಬ್ಗಳಿರುವಂತಹ ಶಂಕೆ ಇದೆ. ಏನಾದ್ರೂ ಸ್ಫೋಟ ಆಯಿತು, ವಾಪಸ್ ಬಂದಂತ ಸಂದರ್ಭ ದೊಡ್ಡ ಅನಾಹುತವೇ ಆಗಿ ಹೋಗುತ್ತೆ, ಜೀವಹಾನಿ ಆಗುತ್ತೆ. ಅವುಗಳನ್ನೆಲ್ಲ ತಡೆಯುವಂತಹ ನಿಟ್ಟಿನಲ್ಲಿ ಜೀವಂತ ಬಾಂಬ್ಗಳನ್ನ ನಿಷ್ಕ್ರಿಯಗೊಳಿಸೋವರೆಗೂ ಕೂಡ ಯಾರೂ ಕೂಡ ಮತ್ತೆ ನಿವಾಸದ ಕಡೆಗೆ ಬರಬಾರದು. ಗಡಿ ಭಾಗದ ನಿವಾಸಿಗಳನ್ನೇನು ಇವಾಕ್ಯುವೇಟ್ ಮಾಡಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ. ಇಲ್ಲೆಲ್ಲಾ ಪರಿಸ್ಥಿತಿ ಸರಿ ಹೋಗುವವರೆಗೂ ಕೂಡ ವಾಪಸ್ ಬರಬೇಡಿ ಅನ್ನುವಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಮನ್ಕೋಟ್ ಗ್ರಾಮದಲ್ಲಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿಯ ಜನ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ, ಊರನ್ನ ತೊರೀತಾ ಇದ್ದಾರೆ. ಪೂಂಚ್ನ ಮನ್ಕೋಟ್ನಲ್ಲಿ ಇಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದಾಗಿ. ಮನೆಗಳ ಮೇಲೆ, ರಸ್ತೆಗಳ ಮೇಲೆ ದಾಳಿಯಾಗಿರೋದು, ಒಂದಷ್ಟು ಜನ ಭಯಭೀತರಾಗಿದ್ದಾರೆ. ಸೊ ಹಾಗಾಗಿ ಅವರನ್ನ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ, ಸುರಕ್ಷಿತ ಸ್ಥಳಗಳಿಗೆ ಕಳಿಸಲಾಗಿದೆ.